ಹಬ್ಬ 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 ಎಲ್ಲರ ಮನೇಲೂ ಹಬ್ಬ ಅಂದರೆ ಸಿಹಿ ಹಬ್ಬ ಆದಮೇಲೆ ಈ ಒಂದು ಖಾರದ ಹಬ್ಬ ಅಂತೂ ಎಲ್ಲರ ಮನೇಲಿ ಮಾಡ್ತಾ ಇರ್ತಾರೆ. ಸೊ ನಿಮ್ಮನೇಲೂ ಮಾಡ್ತೀರಾ? ಮಾಡಂಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹೋಪಿ ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಯುಗಾದಿ ಹಬ್ಬದ ಹೊಸ್ತಡ್ಕು. ಸೊ ಫಸ್ಟಿಗೆ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿನೇ ಮಟನ್ ತೊಗೊಂಬಂದ್ಬಿಟ್ಟಿದ್ರು. ಆ್ಯಂಡ್ ನಮ್ಮೂರಲ್ಲಂತೂ ರಾತ್ರಿ ಎಲ್ಲ ನಿದ್ದೆ ಹೋಗಲ್ಲ ಗೈಸ್. 12 12:30 ಕುರಿ ಕಡಿತಾರೆ. ಸೊ ಅರ್ಲಿ ಮಾರ್ನಿಂಗ್ 2 ಮಟನ್ ಡಿಸ್ಟ್ರಿಬ್ಯೂಷನ್ ಆಗಿಬಿಟ್ಟಿರುತ್ತೆ. ಸೊ ಯಪ್ಪ ದೇವ, ನನಗಂತೂ ನಾನೆಲ್ಲೂ ನಿದ್ದೆಗೆಟ್ಟು ಅವೆಲ್ಲ ಸೀನ್ ಇಲ್ಲ ಬಿಡಿ, ಯಾಕಂದರೆ ಎಕ್ಸಾಮ್ ಇದೆ ಪರ್ಯಂತ್ಗೆ. ಸೊ ಹಾಗಾಗಿ ನಾನು ಅವನ ಜೊತೆನೇ ಒಂದು 9:30 10 ಅಷ್ಟೊತ್ತಿಗೆ ಮಲ್ಕೊಬಿಟ್ಟೆ ನಾನು. ಅಂದರೆ ನೆಕ್ಸ್ಟ್ ಡೇ ಎಕ್ಸಾಮ್ಸ್ ಇದೆ ಅಂತ ಹೇಳಿ. ಅದಾದಮೇಲೆ ನೈಟ್ ನಾವು ಮಲ್ಕೊಂಡ್ವಿ. ನೈಟ್ ಆಲ್ಮೋಸ್ಟ್ ಒಂದು 9 ಅಷ್ಟೊತ್ತಿಗೆ ಮೆಸೇಜ್ ಬಂತು ಈ ಥರ ಸ್ಕೂಲಿಂದ, ದಟ್ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ದೀವಿ, ಈ ಥರ ಮಕ್ಕಳಿಗೆ ಹಬ್ಬ ಇದೆಯಲ್ಲ ಹಾಗಾಗಿ ಅಂತ. ಹಬ್ಬ ಖುಷಿ ಆಯಿತು. ಸರಿ, ಹೇಗಿದ್ರು ಮಲ್ಕೊಳ್ಳೋ ಟೈಮ್ ಅಲ್ವಾ, ಸುಮ್ಮನೆ ಪರಿಗೆ ಹೇಳೋದು ಯಾಕೆ, ಇನ್ನು ಹೇಳಿದ್ರೆ ಅವನು ನಿದ್ದೆ ಮಾಡಲ್ಲ. ಅದಕ್ಕೆ ಹೇಳಲಿಲ್ಲ ನಾನು. ಸರಿ ಹಾಗೆ ಮಲಗಿಸ್ದೆ. ಬೆಳಗ್ಗೆ ಎದ್ಮೇಲೆ ಅಮ್ಮ ಯಾಕಮ್ಮ ಸ್ಕೂಲಿಗೆ ಕಳಿಸ್ಲಿಲ್ಲ ನೀನು ಅಂತ ಕೇಳ್ದ. ಇಲ್ಲ ಕಣೋ, ರಜಾ ಕೊಟ್ಟಿದ್ದ. ಅಮ್ಮ ಮತ್ತು ನೀನು ಹೇಳ್ಬೇಕಲ್ವ ನನಗೆ ಅಂತ ಶುರು ಮಾಡ್ದ. ನಾನೇನಾದರೂ ರಾತ್ರಿನೇ ಹೇಳಿಬಿಟ್ಟಿದ್ದಿದ್ರೆ, ಅಮ್ಮ ಇರಮ್ಮ ಬೆಳಗ್ಗೆಗೆ ರಜಾ ತಾನೆ, ಸ್ಯಾಟರ್ಡೇನೂ ರಜಾ ಅಲ್ವಾ, ಆರಾಮಾಗಿ 10 ಗಂಟೆವರೆಗೂ ಟಿ ವಿ ನೋಡಿಕೊಂಡು ಇರಮ್ಮ ಅಂತ ಹೇಳ್ತಾ ಇದ್ದ. ನಾನು ಅದಕ್ಕೆ ಹೇಳಲೇ ಇಲ್ಲ ಅವನಿಗೆ. ಸೊ ಇನ್ನು ಬೆಳಗ್ಗೆನೇ ಟಿಫನ್ಗೆ ಅಂತ ಹೇಳಿ ಬೇರೆ ಏನೋ ಮಾಡಿದ್ದೆ, ಚಿತ್ರಾನ್ನನೋ ಮೋಸ್ಟ್ಲಿ ಏನೋ ಮಾಡಿದ್ದೆ. ಅಲ್ಲಲ್ಲ, ಅನ್ನರಸ, ನೆನ್ನೆದು ರಸಮ್ ಇತ್ತು ಅಂತ ಹೇಳಿಬಿಟ್ಟು ಅದಕ್ಕೇ ರೈಸ್ ಮಾಡಿದ್ದೆ. ಸೊ ಹಸ್ಬೆಂಡ್, ನಾನು, ಪರ್ಯಂತ್ 3 ಜನನೂ ಅನ್ನರಸಮ್ಮನೆ ಊಟ ಮಾಡ್ಕೊಂಡ್ವಿ. ಈಗ ನಾನು ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರು ಅದೆಲ್ಲ. ಬಿಕಾಸ್ ಸಾಯಂಕಾಲ ಎಡೆ ಹಾಕ್ತೀವಲ್ವಾ, ಸೊ ಎಂಜಲ್ ಮಾಡಬಾರ್ದು ನಾವು ಏನಾದರೂ ಎಡೆಗಿಡಂಗಿದ್ರೆ. ಆ್ಯಂಡ್ ತುಂಬ ಜನ ಬೆಳಗ್ಗೆನೇ ಮಾಡಿ ಅದನ್ನು ಅವರ ಒಂದು ಸಪ್ರೇಟಾಗಿ, ಅಂದರೆ ಊಟ ಮಾಡೋಕ್ಕಿಂತ ತೆಗೆದಿಟ್ಬಿಡೋದು ಹಾಗೆ. ಬಟ್ ನನಗೆ ಯಾಕೋ ಅದು ಇಷ್ಟ ಆಗೋದಿಲ್ಲ. ನಾನು ಅದಕ್ಕೆ ಮಧ್ಯಾಹ್ನದ ಮೇಲೇ ಮಾಡ್ಕೋತೀನಿ, ಸೊ ದಟ್ ಸಾಯಂಕಾಲ ಎಡೆ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಸೊ ಇವಾಗ ಮಟನ್ ಸಾಂಬಾರು, ಯೂಶ್ವಲಿ ನಾನು ಮಟನ್ ಸಾಂಬಾರು ಹೀಗೇ ಮಾಡೋದು. ಆ್ಯಸ್ ಯೂಶ್ವಲ್ ಮಟನ್ಗೆ ಸ್ವಲ್ಪ ಗಸಗಸೆ ಮಸಾಲೆ ಐಟಮ್ ಎಲ್ಲ ಹಾಕಿ ರುಬ್ಕೊಂಡು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾರ್ಮಲಾಗಿಯೇ, ಆದರೆ ಗಸಗಸೆ ಹಾಕ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ನಾನ್ ವೆಜ್ಗೆ. ಅದಾದಮೇಲೆ ಮಟನನ್ನು ಫಸ್ಟಿಗೆ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಒಂದು 5-6 ವಿಷಿಲ್ ಕೂಗಿಸ್ಕೊತೀನಿ. ಅದು ಎಷ್ಟೇ ಎಳೆ ಮಟನ್ ಆಗಿದ್ದರೂ ನಂಗೆ ಅದೊಂಥರ ಅಭ್ಯಾಸ. ತುಂಬ ಜನ ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಹಾಗೆಲ್ಲ ಮಾಡ್ತಾರೆ. ಬಟ್ ನನಗೆ ರೂಢಿ ಆಗಿರೋದೇ ಆ ಥರ. ಮಟನನ್ನು 4 ವಿಷಿಲೋ 5 ವಿಷಿಲೋ ಹಾಕಿಸ್ಕೊಬಿಟ್ಟು ಅದಾದಮೇಲೆ ಮಸಾಲೆ ರುಬ್ಬಿರೋದು ಏನಿರುತ್ತಲ್ಲ ಅದನ್ನು ಹಾಕಿ ಮತ್ತೆ ವಿಷಿಲ್ಗಿಡ್ತೀನಿ. ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೆ. ಸೊ ನನ್ನ ಮೆಥಡು ಈ ಥರ. ಆ್ಯಂಡ್ ನೀವು ಬೇರೆ ಥರ ಮಾಡೋಂಗಿದ್ರೆ ಕಮೆಂಟ್ ಮಾಡಿ. ಆಮೇಲೆ ನೀವೆಲ್ಲರೂ ಹೊಸದಕ್ಕೂ ಸೆಲೆಬ್ರೇಟ್ ಮಾಡಿದ್ರಲ್ಲ, ಏನೇನು ಸ್ಪೆಷಲ್ಸ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಸೊ ಮಧ್ಯಾಹ್ನ ನಾನು ಸಾಂಬಾರು ಮಾಡಬೇಕಾದ್ರೆ ಅಕ್ಕ ಫೋನ್ ಮಾಡಿದರು, ಏನು ಮಾಡಿದ್ಯಾ ಟಿಫನ್ ಅಂತ. ಅವ್ರ ಮನೇಲಿ ಬಿಡಿ ಟಿಫನ್ಗೆ ಆಗಿರುತ್ತೆ. ಯಾಕಂದರೆ ಅಣ್ಣ 2 ಗಂಟೆವರೆಗೂ ಅಲ್ಲಿದ್ದು ಮಟನೆಲ್ಲ ಓಡಿಸ್ಕೊಂಡು ಚಿಕನ್ ಎಲ್ಲ ತೊಗೊಂಬರ್ತಾರೆ. ಸೊ ಅಕ್ಕ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ಗೆ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ತಿನ್ನೋದೇ ನಾನು ನನ್ನ ಮಗ ಇಬ್ಬರು. ಬೆಳಗ್ಗೆ ಅಷ್ಟೊತ್ತಿಗೆ ಮಾಡಿದ್ರೂ ಪರ್ಯಂತ ತಿನ್ನೋದೇ 11 ಗಂಟೆ, ಆ ಟೈಮ್ಗೆ 10:30 11 ಗಂಟೆ. ಸರಿ, ಸುಮ್ಮನೆ ಯಾಕೆ ಎಡೆಗೂಡಬೇಕಲ್ಲ, ಸ್ವಲ್ಪ ನಿಧಾನಿಗೆ ಮಾಡ್ಕೊಳ್ಳೋಣ ಮಧ್ಯಾಹ್ನದ ಮೇಲೆ ಅಂತ ಹೇಳಿ ನಾನು ಈ ಥರ ಮಾಡ್ಕೋತೀನಿ. ಆಮೇಲೆ ಅಕ್ಕ ಫೋನ್ ಮಾಡಿದರು, ಏನು ಮಾಡಿದ್ಯಾ ಅಂತ. ನಾನು ಅನ್ನ ರಸ ಅಂತ ಹೇಳಿದೆ. ಅದಕ್ಕೆ ಅವರು ಬಿರಿಯಾನಿ ಮಾಡಿದರು, ಚಿಕನ್ ಬಿರಿಯಾನಿ ಪರ್ಯಂತ್ಗೆ ಅಂತ ಹೇಳಿ ಸ್ವಲ್ಪ ತೊಗೊಂಬಂದಿದ್ರು. ಪರ್ಯಂತ್ ಒಬ್ಬನಿಗೆ ಅಲ್ಲ, ನನಗೂ. ಆಮೇಲೆ ಮಧ್ಯಾಹ್ನಕ್ಕೆ ನಾವು ಬಿರಿಯಾನಿನೇ ತಿಂದ್ಕೊಂಡ್ವಿ. ಮಟನ್ ಸಾಂಬಾರು ಸ್ವಲ್ಪ ಪೀಸ್ಗಳನ್ನು ಹಾಕ್ಕೊಟ್ಟೆ ಪರ್ಯಂತ್ಗೆ, ಮಟನ್ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಅವನು ಪಾಪ ಮಟನ್ ಪೀಸು ಮತ್ತೊಂದು ಸ್ವಲ್ಪ ಬಿರಿಯಾನಿ ತಿನ್ಕೊಂಡ. ಆ್ಯಂಡ್ ಯುಗಾದಿ ಹಬ್ಬ ಅಂತ ಅಂದರೆ, ಈ ಹಬ್ಬ ಸೆಲೆಬ್ರೇಟ್ ಮಾಡೋದು ಹೆಂಗಾದರೂ ಇರಲಿ ಗೈಸ್, ಅದಾದಮೇಲೆ ಈ ಖಾರದ ಹಬ್ಬ ಅಂತ ಬರುತ್ತಲ್ವ, ಅದು ಮಾಡಬೇಕಾದ್ರೇ ತುಂಬ ರಿಸ್ಕಿ ಅನಿಸುತ್ತೆ. ಯಾಕೆ ಅಂತಂದರೆ ನಮ್ಮ ಮನೇಲಿ ನಾನು 2 ಥರದ ಅಡುಗೆ ಮಾಡಬೇಕು. ಲೈಕ್ ಈಗ ವೆಜ್ ಮಾಡಬೇಕು, ನಾನ್ ವೆಜ್ಜಲ್ಲೂ ವೆರೈಟೀಸ್ ಮಾಡಬೇಕು. ಸ್ವಲ್ಪ ಮಾಡಿದ್ರೂ ವೆರೈಟೀಸ್ ಆಫ್ ಫುಡ್ಡನ್ನು ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಟಯರ್ಡ್ನೆಸ್ ಅಂತ ಅನಿಸುತ್ತೆ.
ಅದೇ ಇವಾಗ ಎಲ್ಲರೂ ನಾನ್ ವೆಜ್ ತಿನ್ನಂಗಿದ್ರೆ ಬೆಳಗ್ಗೆ ಒಂಥರ ಸ್ಪೆಷಲ್ಲು, ಮಧ್ಯಾಹ್ನಕ್ಕೆ ಒಂಥರ ಸ್ಪೆಷಲ್ ಮಾಡ್ಬೋದಿತ್ತು. ಬಟ್ ಹಸ್ಬೆಂಡ್ ತಿನ್ನಲ್ವಲ್ಲ, ಹಾಗಾಗಿ. ಆಮೇಲೆ ಮಟನ್ ಜೊತೆಗೆ ಚಿಕನ್ದು ಲಿವರ್ ಎಲ್ಲ ಬರುತ್ತಲ್ಲ, ಸೊ ಅದ್ರದ್ದು ಫ್ರೈನೂ ಮಾಡಿದ್ದೆ. ಅದು ಎಂಥ ಚಿಕನ್ ತಂದಿದ್ದಾರೋ, ಮೋಸ್ಟ್ಲಿ ಮೊಟ್ಟೆ ಕೋಳಿ ಏನೋ ಇದು, ಬೇಯ್ತಾನೆ ಇಲ್ಲ ಗೈಸ್. ನಾನು ಮಟನ್ನೇ ಬೆಂದೋಯ್ತಲ್ಲ, ಇದು ಯಾಕೆ ಇದು ಇನ್ನೂ ಬೆಂದಿಲ್ಲ ಅಂತ ನೋಡಿ ಸಾಕಾಗಿ ಫೈನಲಿ ಇನ್ನೊಂದು ಕುಕ್ಕರ್ ತಗೊಂಡು ಆ ಕುಕ್ಕರಲ್ಲಿ ಹಾಕಿ ವಿಷಿಲ್ಗಿಟ್ಟಿದ್ದೀನಿ. ಅದಾದಮೇಲೆ 2 ವಿಷಿಲ್ ಬಂತು. 2 ವಿಷಿಲ್ ಬಂದಮೇಲೆ ಸ್ವಲ್ಪ ಅದು ಲಿವರ್ದು ಆ ಪೀಸ್ಗಳೆಲ್ಲ ಚೆನ್ನಾಗಿ ಕುದ್ದಿತ್ತು ಗೈಸ್, ನೋಡಿ ಹಾಗೆ. ಆ್ಯಂಡ್ ಇನ್ನು ನಾನ್ ವೆಜ್ ಅಂತ ನಾನು ಬೆಳಗ್ಗೆ ಹೇಳಿದ್ನಲ್ಲ, ಅನ್ನ ರಸ ಮಾಡ್ಕೊಂಡಿದ್ವಿ ಅಂತ. ಇನ್ನು ಮಧ್ಯಾಹ್ನಕ್ಕೆ ನಮ್ಮ ಯಜಮಾನ್ರಿಗೆ ಚಿತ್ರಾನ್ನದ ಗೊಜ್ಜು ಮಾಡಿದ್ದೆ, ಸ್ವಲ್ಪನೇ. ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಒಗ್ಗರಣೆಗೆ ಹಾಕ್ತೀವಲ್ಲ ನಾವು ಆ ಪಾತ್ರೆಯಲ್ಲಿ ಗೊಜ್ಜು ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕಿ ಅಲ್ಲಿಂದ ಡೈರೆಕ್ಟ್ ಅನ್ನನ ಇದಕ್ಕೆ ಹಾಕಿ ಕಲಿಸ್ಕೊಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಇನ್ನೇನು ಮಾಡೋದು, ಗೊಜ್ಜು ಸಾಂಬಾರು ಏನಾದರೂ ಮಾಡಿದ್ರೆ ಪಾಪ ರಾತ್ರಿಗೂ ಅದೇ ತಿನ್ನಬೇಕಾಗತ್ತೆ. ಅದಕ್ಕೆ ಬೇಡ, ರಾತ್ರಿನೇ ಒಂದೇ ಸತಿ ಬೆಂಡೆಕಾಯಿ ಗೊಜ್ಜು ಏನಾದರೂ ಮಾಡಿಬಿಡ್ತೀನಿ ಅಂತ ಹೇಳಿ ಇವಾಗ ಚಿತ್ರಾನ್ನ ಮಾಡಿಕೊಟ್ಟೆ. ಚಿತ್ರಾನ್ನನೂ ಅಷ್ಟೇ, ಒಂದೇ ಈರುಳ್ಳಿ, ಒಂದೇ ಟೊಮೊಟೊ, ಒಂದೇ ಹಸಿಮೆಣ್ಸಿನ್ಕಾಯಿ. ನೋಡ್ಬೋದು ನೀವಲ್ಲಿ ಕಾಣಿಸ್ತಾ ಇದೆ ಅಂತ. ಸೊ ಸ್ವಲ್ಪನೇ ಒಗ್ಗರಣೆಗೆ ಹಾಕಿದ್ದು, ನಾರ್ಮಲಾಗಿ ನಾವು ಒಗ್ಗರಣೆ ಪ್ಯಾನ್ ಬರುತ್ತಲ್ಲ ಅದರಲ್ಲೇ ಒಗ್ಗರಣೆಗೆ ಹಾಕಿದ್ದು ಈ ಥರ ಬಟ್ಲಿಗೆ ಹಾಕಿ ಅನ್ನನ ಕಲಸಿ ಅವ್ರಿಗೆ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ಆ್ಯಂಡ್ ಮಧ್ಯಾಹ್ನ ಅವರು ಡ್ಯೂಟಿಗೆ ಬೇರೆ ಹೋಗಬೇಕಿತ್ತು. ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಕೆಲಸ ಇದೆ ಆಚೆ ಅಂತ ಹೇಳಿ ಪಾಪ ಆಚೆ ಹೋಗಿದ್ದರು. ಅವ್ರು ಬರೋಷ್ಟೊತ್ತಿಗೆ ಮಧ್ಯಾಹ್ನದ ಊಟ ರೆಡಿ ಮಾಡಿದೆ ನಾನು. ಮಧ್ಯಾಹ್ನ ಅಂತಂದರೆ ಅವ್ರು ಬರೋಷ್ಟೊತ್ತಿಗೆ 2:30 3:30 ಆಲ್ಮೋಸ್ಟ್ ಆಗೋಗಿತ್ತು ಗೈಸ್. ಏನು ಮಾಡೋದು ನೋಡಿ ಪಾಪ. ಅಂದರೆ ಒಬ್ಬರು ದುಡಿಬೇಕು, ಮನೆಯೆಲ್ಲ ಕೂತು ತಿನ್ನಬೇಕಂದ್ರೆ ಇದೇ ಪ್ರಾಬ್ಲಮ್ಮೆ. ನಾನು ಹೇಳ್ತೀನಲ್ವಾ, ಕೊನೆ ಮಕ್ಕಳಿಗೆ ಅದೃಷ್ಟನಾ ಅಥವಾ ದುರಾದೃಷ್ಟನಾ ನಿಜವಾಗ್ಲೂ ಗೊತ್ತಿಲ್ಲ. ದೊಡ್ಡವರೆಲ್ಲ ಆರಾಮಾಗಿ ಲೈಫಲ್ಲಿ ಸೆಟ್ಲ್ ಆಗಿಬಿಡ್ತಾರೆ, ಚಿಕ್ಕವ್ರು ಲಾಸ್ಟಲ್ಲಿರೋರಿಗೆ ಏನೂ ಇಲ್ದಂಗೆ ಆಗುತ್ತೆ. ಯಾಕಂದರೆ ಇವಾಗ ಹಾಗೆ ಕಾಲ ಇರೋದು. ಸೊ ಪಾಪ ನಮ್ಮ ಯಜಮಾನ್ರು ಒಂದಿನ ಆಫೀಸ್ಗೆ ಹೋಗಲಿಲ್ಲ ಅಂತಂದರೆ ಸ್ಯಾಲ್ರಿ ಕಟ್ ಆಗುತ್ತೆ. ಸೊ ಸ್ಯಾಲ್ರಿ ಕಟ್ಟಾದರೆ ಮಂತ್ಲಿ ಬಜೆಟಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಒಂದಷ್ಟು ಕ್ಯಾಲ್ಕುಲೇಷನ್ ಇರುತ್ತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೇ ಕ್ಯಾಲ್ಕುಲೇಷನ್. ಸೊ ಲೆಕ್ಕಾಚಾರದ ಜೀವನ ಒಂಥರ. ಸರಿ ಅಂತ ಹೇಳಿ ಈಗ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ. ಮಧ್ಯಾಹ್ನಕ್ಕೆ ಚಿಕನ್ ಬಿರಿಯಾನಿ, ಸಲಾಡ್ ಮಾಡಿದ್ದೆ. ಆಮೇಲೆ ಹಸ್ಬೆಂಡ್ಗೆ ಚಿತ್ರಾನ್ನ ಹಾಕ್ಕೊಟ್ಟೆ, ಪಾಪ ಅವರು ಬಂದು ತಿಂದರು. ಅದಾದಮೇಲೆ ಸಾಯಂಕಾಲ ನಾವು ಮಟನ್ ಸಾರು ಪೀಸ್ಗಳು ಹಾಕ್ಕೊಟ್ಟಿದ್ದೆ ಪರ್ಯಂತಿಗೆ, ಬಿಕಾಸ್ ಚಿಕನ್ ಬಿರಿಯಾನಿ ಎಲ್ಲ ತಿಂದಿದ್ನಲ್ಲ, ಹಾಗಾಗಿ ಮಟನನ್ನು ನಾನು ಸ್ವಲ್ಪ ಒಂದು ಬಟ್ಲಿಗೆ ಹಾಕಿ ನಮ್ಮ ಅತ್ತೆ ಮತ್ತು ನಮ್ಮ ಮಾವನಿಗೆ ಎಡೆಗೆ ಅಂತ ಹೇಳಿ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಅದಾದಮೇಲೆ ನಾವು ಊಟ ಮಾಡ್ಕೊಂಡ್ವಿ. ರಾತ್ರಿಗೇ ಮಟನ್ ಸಾಂಬಾರು ನಾನು ತಿಂದಿದ್ದು, ಬೆಳಗ್ಗೆ ಏನೂ ತಿನ್ನೋಕ್ಕೆ ಹೋಗಲಿಲ್ಲ ನಾನು. ಆ್ಯಂಡ್ ಗುಣಿ ಹತ್ರ ಹೋಗಬೇಕು ಅಂತ ಹೇಳಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಯುಗಾದಿ ಹಬ್ಬಕ್ಕೆ ನಾವು ಈ ಥರ ಗುಣಿ ಹತ್ರ ಹೋಗಿ ಪೂಜೆ ಮಾಡ್ತೀವಿ ಅಂತ. ಆವಾಗ ಹೇಳ್ತಾಯಿದ್ರು ಯಾರೋ ಒಬ್ಬರು, ಸ್ವೀಟ್ ಆದರೆ ಮಾತ್ರ ತಗೊಂಡೋಗಿ ಎಡೆ ಹಾಕ್ತೀರಾ, ನಾನ್ ವೆಜ್ ಆದರೆ ಯಾಕೆ ಹೋಗಲ್ಲ ಅಂತ. ಆ್ಯಕ್ಚುಲಿ ಅದು ಒಂಥರ ವ್ಯಾಲಿಡ್ ಕ್ವಶ್ಚನ್ನೇ. ಬಟ್ ನಾನು ಹೇಳೋದೇನೆಂದರೆ, ನಮಗೆ ಹಿರಿಯರು ಯಾವ ರೀತಿ ಮಾಡಿದಾರೋ ನಾವು ಅದೇ ಥರನೇ ಮಾಡೋದು. ಸೊ ನಮ್ಮ ಹಿರಿಯರು ಯಾವಾಗ್ಲೂ ಯುಗಾದಿ ಹಬ್ಬಕ್ಕೆ ಹೋಗಿ ಎಡೆ ಹಾಕ್ಕೊಬರ್ತಾಯಿದ್ರು. ನಾನ್ ವೆಜ್ ದಿನ ಹೇಗೆ ಅಂತ ಅಂದರೆ, ಮನೇಲಿ ಎಷ್ಟು ವೆರೈಟೀಸ್ ಆಫ್ ಫುಡ್ಗಳನ್ನು ಮಾಡ್ತೀವೋ ಅದಷ್ಟು ಅವ್ರಿಗೆ ಅಂತ ಸ್ವಲ್ಪ ತೆಗೆದಿಟ್ಬಿಟ್ಟು ಸಾಯಂಕಾಲ ಒಂದು 7 ಗಂಟೆ ಮೇಲೆ ಟೈಮ್ ನೋಡಿಕೊಂಡು ಬಟ್ಟೆ ಎಲ್ಲ ಇಡೋದು, ಪೂಜೆಗಿಡೋದು. ಅದಾದಮೇಲೆ ಸಪ್ರೇಟಾಗಿ ಒಂದು ಎಲೆಯಲ್ಲಿ ನಾವೇನೇನು ಮಾಡಿರ್ತೀವಲ್ಲ, ಬಾಯ್ಲ್ಡ್ ಎಗ್ಗಿಂದ ಹಿಡಿದು ಎಲ್ಲವನ್ನು ಪೂಜೆಗಿಟ್ಟು ಅದಾದಮೇಲೆ ನಾವು ಬಂದು ಊಟ ಮಾಡ್ತೀವಿ. ಸೊ ಈ ಥರ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದು. ಇದನ್ನು ಒಂದು ರೀತಿ ಹಿರಿಯರಿಗೆ ನಮನ ಸಲ್ಲಿಸೋದು ಅಂತಲೂ ಹೇಳಬಹುದು. ಆ್ಯಂಡ್ ಕೆಲವೊಂದು ಕಡೆ ನಾನು ಕೇಳ್ಪಟ್ಟಿದ್ದೀನಿ, ಈ ಥರ ಎಲ್ಲ ಹಬ್ಬ ಇಲ್ಲ, ನಾವು ಹಿರಿಯರಿಗೆಲ್ಲ ಯುಗಾದಿಗೆ ಹೋಗೋಲ್ಲ ಅಂತ. ಒಂದೊಂದು ಸೈಡ್ ಒಂದೊಂದು ಥರ ಇರುತ್ತೆ. ಬಟ್ ನಾವು ಈ ರೀತಿ ಮಾಡ್ತೀವಿ. ಆ್ಯಂಡ್ ಆಗಲೇ ಹೇಳಿದ್ನಲ್ವ, ಚಿಕನ್ ಲಿವರ್ ಫ್ರೈ ಬೆಂದೇ ಇಲ್ಲ ಗೈಸ್. ಅದಕ್ಕೆ ನೋಡಿ ಕುಕ್ಕರ್ಗೆ ಇಟ್ಬಿಟ್ಟೆ, 2 ವಿಜಿಲ್ಗೆ ಆರಾಮಾಗಿ ಬೆಂದೋಯ್ತು. ನಾನು ಆಗಲೇ ಈ ಕೆಲಸ ಮಾಡಿಬಿಟ್ಟಿದ್ರೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗ್ತಾ ಇರಲಿಲ್ಲ ಗೈಸ್. ಈಗ ಗ್ಯಾಸ್ ರೇಟ್ ಎಲ್ಲಾದರೂ ಹೋಗಲಿ, ಗ್ಯಾಸೇ ಸಿಗ್ತಾ ಇಲ್ವಂತೆ. ಬಟ್ ನಮ್ಮ ಕಡೆ ಎಲ್ಲ ಅವೈಲೇಬಿಲಿಟಿ ಇದೆ. ಸೊ ಇನ್ನೂ ಊಟ ಎಲ್ಲ ಆದಮೇಲೆ ನಾನು ತೋರಿಸಿದ್ನಲ್ಲ ಚಿಕನ್ ಫ್ರೈ ಎಲ್ಲ ರೆಡಿ ಆಯಿತು. ಅದನ್ನೆಲ್ಲ ಸಪ್ರೇಟಾಗಿ ಒಂದೊಂದು ಬೌಲ್ಗೆ ತೆಗೆದಿಟ್ಬಿಟ್ಟು ಪರ್ಯಂತನ ಸ್ವಲ್ಪ ಹೊತ್ತು ಮಲಗಿಸಿ
ಒಂದು 4 o'clock ಹಾಗೆ ಪರ್ಯಂತ ಮಲಗಿಸಿ ಅದಾದಮೇಲೆ ಇಲ್ಲಿ ನಾನು ಹೂವನ್ನು ಪೊಣಸ್ಕೊತಾ ಇದ್ದೀನಿ. ಯಾಕಂತಂದರೆ ನಿನ್ನೆ ನೀವು ಕೇಳ್ಬೋದು, ನಿನ್ನೆ ಅಲ್ವಾ ಅಕ್ಕ ಹಬ್ಬ ಹಾಕಬೇಕಿತ್ತಲ್ವ ಅಂತ. ಆ್ಯಕ್ಚುಲಿ ಇವತ್ತು ಹಿರಿಯರಿಗೆ ಎಡೆ ಇಡೋದಲ್ವ ಮನೆಯಲ್ಲಿ, ಸೊ ಹಾಗಾಗಿ ಇವತ್ತೇ ಪೋಣಿಸಿ ಇವತ್ತು ಹಾಕೋಣ ಅಂತ ಹೇಳಿ, ಇವತ್ತು ಹಿರಿಯರಿಗೆ ಪೂಜೆ ಇರೋದ್ರಿಂದ ಇವತ್ತು ಮಲ್ಲಿಗೆ ಹೂವು ಮತ್ತು ಇದು ಸೇವಂತಿಗೆ ಹೂವದು ಹಾರ ಇದೆಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಮೊದಲಿಂದನೂ ಹೂವು ಪೋಣಿಸೋದಂದರೆ ತುಂಬ ಇಷ್ಟ. ನನಗೆ ಹೂವು ಕಟ್ಟಕ್ಕೆ ಬರ್ತಿರ್ಲಿಲ್ಲ. ಸೊ ಅವಾಗೆಲ್ಲ ಎಲ್ಲರೂ ಹೂವು ಕಟ್ಕೊಂಡು ಕೂತ್ಕೊಳ್ಳೋರಲ್ಲ, ನನಗೆ ಅವ್ರ ಜೊತೆ ಕೂತ್ಕೊಳ್ಳೋಕೆ ಒಂಥರ ಬೇಜಾರು, ಸುಮ್ಮನೆ ಕೂತ್ಕೊಳ್ಳೋಕ್ಕೆ. ಅವಾಗೇನು ಮಾಡ್ತಾಯಿದ್ದೆ, ಒಂದು ಸೂಜಿ ದಾರ ತೊಗೊಳ್ಳೋದು, ಹೂವನ್ನು ಈ ರೀತಿ ಪೋಣಿಸ್ಕೊಂಡು ಕೂತ್ಕೊಳ್ಳೋದು. ಸೊ ಹಾಗಾಗಿ ನನಗೆ ಪೋಣಿಸಿ ರೂಢಿ ಆಗೋಯ್ತು. ಆಮೇಲೆ ಹೂವು ಕಟ್ಟೋದು ಅದಕ್ಕೊಂದು ಕಥೆನೇ ಇದೆ, ನಿಮ್ಮೆಲ್ರಿಗೂ ಗೊತ್ತು. ಆ್ಯಂಡ್ ಷರತ್ತು ಹಠ ಅಂತ ಬಂದರೆ ನನ್ನನ್ನು ಮೀರಿಸೋರು ಯಾರೂ ಇಲ್ಲ ಅಂತ ನನ್ನ ಅನಿಸಿಕೆ. ಬಿಕಾಸ್ ನನಗೆ ತುಂಬ ಹಠ, ಯಾರಾದರೂ ಏನಾದರೂ ಅಂದುಬಿಟ್ರೆ ನಾನು ಅದನ್ನು ಮಾಡೋವರೆಗೂ ಬಿಡೋದಿಲ್ಲ. ಹಠ ಜಾಸ್ತಿ ನನಗೆ. ಹೂವು ಕಟ್ಟೋದ್ರಲ್ಲೂ ಅಷ್ಟೇ, ಒಂದೇ ಒಂದು ಸಣ್ಣ ಮಾತಿಗೆ ನಾನು ಇವತ್ತು ಹೂವು ಕಟ್ಟೋದು ಕಲಿತೆ. ತುಂಬ ಖುಷಿ ಆಗುತ್ತೆ ಗೈಸ್. ಆಮೇಲೆ ಹಬ್ಬದ ವೀಡಿಯೋ ಮಾಡ್ತಾಯಿದ್ನ, ಟ್ರೈಪಾಡ್ ಮುರಿದೋಯ್ತು. ಎಂಥ ಕೆಲಸ ಆಯ್ತಪ್ಪ ಅಂತ. ಇದು 3ನೇ ಟ್ರೈಪೋಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ. ಆದರೂ ಸ್ವಲ್ಪ ಫೆವಿಕಾಲ್ ಎಲ್ಲ ತಂದು ಅಂಟಿಸೋಣ ಅಂತ ಹೇಳಿ, ಬಟ್ ಇವಾಗ ಹಸ್ಬೆಂಡ್ಗೂ ಟೈಮ್ ಇಲ್ಲ ಪಾಪ, ಹಬ್ಬ ಬೇರೆ, ಕೆಲಸಗಳು ಬೇರೆ ಇದೆ. ಅದಕ್ಕೆ ಸರಿ ಆಯಿತು, ನಾಳೆ ನಾಳಿದ್ದು ಯಾವಾಗಾದರೂ ಫೆವಿಕಾಲ್ ಹಾಕ್ಕೊಡ್ತೀನಿ ಬಿಡು ಅಂತ ಹೇಳ್ತಾಯಿದ್ರು. ಸೊ ಟ್ರೈಪೋಡ್ ಇಲ್ಲದೆ ಈಗ ನಾನು ಒಂದು ಮಂಚಕ್ಕೆ ಈ ಥರ ಒಂದು ಡಬ್ಬನ ಇಟ್ಟು ಅದಕ್ಕೆ ಒರಗಿಸಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ. ಯೂಟ್ಯೂಬರ್ ಆಗಿದ್ರೆ ಒಂಥರ ಯೂಟ್ಯೂಬರ್ ಪ್ರಾಬ್ಲಮ್ಸ್ಗಳು ಹೀಗೆಲ್ಲ ಇರುತ್ತೆ ನೋಡಿ. ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಹೀಗೆಲ್ಲ ಸರ್ಕಸ್ ಪಡ್ತೀವಿ ನಾವು. ಆದ್ರೂ ಏನಂತೀವಿ, ಎಲ್ಲ ಇರೋರಿಗೇನೆ ನಮ್ಮ ಜನ ಸಪೋರ್ಟ್ ಮಾಡೋದು. ಏನೂ ಇಲ್ಲ ಅನ್ನೋರಿಗೆ ನೀವು ಹಿಂಗೆ ಇರಿ, ಯಾಕೆ ಸುಮ್ಮನೆ ನಮ್ಮ ಥರನೇ ಇದ್ಬಿಡಿ, ಯಾಕೆ ಬೆಳಿತೀರಾ ಅನ್ನೋ ಥರ ಯೋಚನೆ ಮಾಡಿ ಸಪೋರ್ಟೇ ಮಾಡೋದಿಲ್ಲ. ಎಷ್ಟು ಕಷ್ಟ ಇದೆ ನೋಡಿ ನಮ್ಮಂಥ ಯೂಟ್ಯೂಬರ್ಸ್ಗಳ ಜೀವನ. ಒಂದು ರೀತಿ ಏನೋ ಒಂದು ಮಾಡಬೇಕು ಅಂತ ಒಂದು ಛಲ, ಮಾಡೋಣ, ಒಂದು ಸಕ್ಸಸ್ ಆಗೋಣ ಲೈಫಲ್ಲಿ ಅಂತ. ಸೊ ಫೈನಲಿ ಇವತ್ತು ಯೂಟ್ಯೂಬಿಂದ ಒಂದಷ್ಟು ಅರ್ನಿಂಗ್ಸ್ ಆಗ್ತಾಯಿದೆ ಅಂತ ಅಂದರೆ ಅದ್ರ ಹಿಂದೆಗಣ ನನ್ನ ಒಂದು ಶ್ರಮ ತುಂಬಾ ಇದೆ. ನನ್ನ ಫ್ಯಾಮಿಲಿ ಸಪೋರ್ಟ್ ಅಂತೂ ತುಂಬಾ ಇದೆ. ಆ್ಯಂಡ್ ಕೆಲವೊಂದು ಸಾರಿ ಅನಿಸ್ಬಿಡುತ್ತೆ, ಯಪ್ಪ ಈ ಫೀಲ್ಡಿಗೆ ಬಂದಿದ್ದು ಒಳ್ಳೆಯದಾಯಿತು. ಯಾಕಂತಂದರೆ ಕೆಲವೊಂದು ಮಾತುಗಳು ಇನ್ನೂ ನಂಗೆ ಕಿವಿಲಿ ಹಾಗೆ ಗುಯ್ ಅಂತ ಇದೆ ಗೈಸ್, ಅದನ್ನೆಲ್ಲ ಮರೆಯೋಕ್ಕಾಗೋದಿಲ್ಲ. ಸೊ ಆಚೆ ಹೋಗಿ ದುಡಿಯೋ ಅಷ್ಟು ಇದಿಲ್ಲ ನನಗೆ. ಸೊ ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡೋಣ, ಆಯಿತು ಅಂದವ್ರು ಬಾಯಿ ಮುಚ್ಚಿಸೋಣ, ಯಾರೋ ಅಂದರು ಅಂತ ಅಲ್ಲದೆ ನಮ್ಮ ಜೀವನಕ್ಕಾದರೂ ನಾವು ಏನಾದರೂ ಒಂದು ಆಗುತ್ತಲ್ವ, ಸಣ್ಣ ಪುಟ್ಟ ಹೆಲ್ಪು. ಸೊ ನಮಗಾದರೂ ನಾವು ದುಡ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಿದಾಗನೂ ಅಷ್ಟೇ ಫೇಲ್ಯೂರ್ಸ್ ತುಂಬಾ ಬಂತು, ಟೀಕೆಗಳು ಬಂತು. ಅವೆಲ್ಲವನ್ನು ದಾಟಿ ಅಯ್ಯೋ ಅನ್ನೋರು ಯಾರೂ ನೋಡೋಲ್ಲ, ಅದನ್ನು ನಾವು ತಲೆಗೂ ಹಾಕ್ಕೋಬಾರ್ದು. ಬಟ್ ಅವ್ರ ಮುಂದೆ ಬೆಳಿತೀವಲ್ಲ, ಅದರಲ್ಲಿ ಏನೋ ಒಂಥರ ಕಿಕ್ಕಿದೆ, ಆ ಮಜಾ ಬೇರೆಯೇ ಲೆವೆಲ್ಲು. ನಾನು ಇವತ್ತು ಒಂದಷ್ಟು ಜೀವನದಲ್ಲಿ ಕೆಲವೊಂದಷ್ಟು ಜನಗಳಿಗೆ ಪಾಠ ಕಲಿಸ್ಬೇಕು. ಅದಕ್ಕಿನ್ನೂ ಭಗವಂತ ನನಗೆ ಟೈಮ್ ಕೊಟ್ಟಿಲ್ಲ. ಕೊಟ್ಟಾಗ ಖಂಡಿತವಾಗ್ಲೂ ಮುಯಿ ಅಂತ ವಾಪಸ್ ಕೊಡ್ತೀನಿ. ಆ ಕೊಡೋ ಶಕ್ತಿ ಭಗವಂತ ಕೊಡಬೇಕು ಅಷ್ಟೇನೆ, ಅನ್ನಕ್ಕೆ ಹೋಗ್ಬಾರ್ದು. ದೇವರ ದಯೆ ಅಷ್ಟೇ, ಹಿರಿಯರ ಆಶೀರ್ವಾದ, ದೇವರ ದಯೆ. ಮಾಡಲಿ, ಎಷ್ಟು ಮಾಡ್ತಾರೋ ಅಷ್ಟು ಮಾಡಿದ್ದು ದುಣ್ಣೋ ಮಾರಾಯ ಅಂತ ಸುಮ್ಮನೆ ಹೇಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಾರ. ಮಲ್ಲಿಗೆ ಹೂವು ನೆನ್ನೆ ಹಾಕಿದ್ದೆ. ಸೊ ಇವತ್ತು ಹಾರನ ನೀಟಾಗಿ ಪೋಣಿಸಿ ಹಾಕಿದ್ದೀನಿ. ಆ್ಯಂಡ್ ಇನ್ನು ಪರ್ಯಂತ ಮಲಗಿದ್ನಲ್ವಾ, ಇನ್ನೇನು ಕೆಲಸ ಅಂತ ಹೇಳಿ ಬೆಂಡೆಕಾಯಿ ಗೊಜ್ಜು ಮಾಡಿಬಿಡೋಣ ಅಂತ ಹೇಳಿ ಬೆಂಡೆಕಾಯಿ ಗೊಜ್ಜು ಸಹ ಅಲ್ಲಿ ರೆಡಿ ಮಾಡ್ತಾ ಇದ್ದೆ. ಆ್ಯಂಡ್ ಮಟನ್ ಸಾಂಬಾರು ನೋಡಿ ಫಸ್ಟ್ ನಾನು ತೆಗೆದಿಟ್ಬಿಟ್ಟು ನಿಮಗೆ ತೋರಿಸ್ತಾ ಇರೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಟನ್ ಸಾರು. ಆ್ಯಕ್ಚುಲಿ ಮಟನ್ ನಾನು ಡೈರೆಕ್ಟ್ ಹಾಗೆ ಬೇಯಿಸಿದ್ರು ಚೆನ್ನಾಗಿರೋದೇನೋ, ತುಂಬ ಎಳೆ ಮಟನು. ನಾನು ಅಷ್ಟು ವಿಜಿಲ್ ಹಾಕಿದ್ದಕ್ಕೆ ಫುಲ್ ಒಂಥರ ಪೀಸು ನುಣ್ಣಗಾಗ್ಬಿಟ್ಟಿತ್ತು. ಒಂದೊಂದು ಸತಿ ಬೇಯೋದೇ ಇಲ್ಲ ಅಂತ ಹಂಗೆ ಮಾಡಿದೆ, ನೋಡಿದ್ರೆ ಹಾಗಾಯಿತು. ಇನ್ನು ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಹಿರಿಯರ ಆಶೀರ್ವಾದ ತೊಗೊಂಡು ಆಮೇಲೆ ಈ ಸತಿ ಅಲ್ಲ, ನಮ್ಮ ಕಡೆ ಎಲ್ಲನೂ ಮನೆಗೂ ಹೋಗಿ ಸಾಂಬ್ರಾಣಿ ಹಾಕ್ತೀವಿ. ಅಂದರೆ ನಮ್ಮ ಫ್ಯಾಮಿಲಿಲಿ ಈ ಥರ ಎಲ್ಲ ತೀರೋಗಿರೋರು, ಸೊ ಅವ್ರಿಗೂ ಹೋಗಿ ನಾವು ಸಾಂಬ್ರಾಣಿ ಹಾಕ್ಕೊಬರ್ತೀವಿ ಮನೆಗೆ ಹೋಗಿ. ಅದೊಂದು ರೀತಿ ಸಂಬಂಧಗಳನ್ನು ಬೆಸೆಯುತ್ತೆ ಅಂತ ಹೇಳಬಹುದು. ಅದಾದಮೇಲೆ ಈಗ ಮನೆಗೆ ಬಂದು ಊಟ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಊಟ ಮಾಡೋಷ್ಟೊತ್ತಿಗೆ ಒಂದು ಮೇ ಬಿ 9:30, 9 o'clock ಆಗಿತ್ತು.
ಸೊ ಬೆಳಗ್ಗೆ ಸ್ಯಾಟರ್ಡೇ ಇರೋದ್ರಿಂದ ಆರಾಮ್ಸೆ ಮಲ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ. ಸೊ ಹಸ್ಬೆಂಡ್ಗೆ ಬೆಂಡೆಕಾಯಿ ಸಾಂಬಾರು ಮತ್ತು ಬಾಯ್ಲ್ಡ್ ಎಗ್ ಕೊಟ್ಟೆ. ಇನ್ನು ನಮಗೆ ಆ್ಯಸ್ ಯೂಶ್ವಲ್ ಮಟನ್ ಸಾಂಬಾರಿದೆ, ಚಿಕನ್ ಫ್ರೈ ಇದೆ. ಸೊ ಯಾವುದಾದ್ರೂ ಪರವಾಗಿಲ್ಲ ಅಂತ ಹೇಳಿ ಮುದ್ದೆ ಅಕ್ಕನೇ ನಾನು ಮಾಡಿ ಕಳಿಸ್ತೀನಿ, ನೀನು ಮುದ್ದೆ ಮಾಡಬೇಡ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನೇನು ಮುದ್ದೆ ಮಾಡೋಕ್ಕೆ ಹೋಗಲಿಲ್ಲ, ಅಕ್ಕನೇ ಮುದ್ದೆ ಕೊಟ್ಟು ಕಳಿಸಿದ್ರು. ಈಗ ಊಟ ಮಾಡ್ತಾಯಿದ್ದೀವಿ. ಸೊ ನಿಮ್ಮೆಲ್ಲರದೂ ಹೊಸ್ತಡ್ಕೊ ಆಗೋಗಿರುತ್ತೆ, ಬಟ್ ಸ್ಟಿಲ್ ಕೇಳ್ತಾ ಇದ್ದೀನಿ, ನಿಮ್ಮ ಹೊಸ್ತಡ್ಕು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋಕ್ಕೆ ಯಾಕೆ ಅಷ್ಟೂ ಮುಜುಗರ ನಂಗೆ ಗೊತ್ತಿಲ್ಲ ಗೈಸ್, ಕಮೆಂಟ್ ಮಾಡಿ ಖುಷಿಯಾಗುತ್ತೆ. ಆ್ಯಂಡ್ ತುಂಬ ಜನ ಪ್ರೀತಿಯಿಂದನೂ ಕಮೆಂಟ್ ಮಾಡ್ತಾಯಿದ್ದೀರಾ, ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಾಗಿತ್ತು ಇವತ್ತಿನ ಹೊಸ್ತಡ್ಕೋ ವ್ಲಾಗ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾಯಿರಿ, ಬ್ಲೆಸ್ ಮಾಡ್ತಾಯಿರಿ ಗಾಯ್ಸ್. ನನ್ನ ಜೀವನದಲ್ಲಿ ಒಂದು ದೊಡ್ಡ ಮೋಸ ನಡೆದಿದೆ. ಏನು ಮೋಸ, ಯಾಕೆ, ನಿಜವಾಗ್ಲೂ ಸ್ಟೇಟಸ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಯೂಟ್ಯೂಬಲ್ಲೂ ಹಾಕಿದೆ. ಅದರ ಕಂಪ್ಲೀಟ್ ವೀಡಿಯೋನ ನಾನು ಆದಷ್ಟು ಬೇಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ನಂತರ ನೀವು ಮೋಸ ಹೋಗಬೇಡಿ, ವೆಯ್ಟ್ ಮಾಡ್ತಾಯಿರಿ ಆ ವಿಡಿಯೋಗೆ. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.